ಭಯೋತ್ಪಾದಕರು, ರೇಪಿಸ್ಟ್ಗಳು, ಸಮಾಜ ವಿರೋಧಿಗಳು ಅಂತಂದ್ರೆ ಅವರು ನಾಮ ಹಾಕೋಬೇಕು. ನಮ್ಮ ಭಗವ ಶಾಲನ್ನ ಹಾಕೋಬೇಕು, ಕೇಸರಿ ಜುಬ್ಬವನ್ನ ಹಾಕೋಬೇಕು. ಅಂತವ್ರು ಹೆಣ್ಣು ಮಕ್ಕಳ ಎದೆ ಕೈ ಹಾಕ್ಬೇಕು. ಅದು ಸಲ್ಮಾನ್ ಖಾನ್ ಸಿನಿಮಾ. ನಮ್ಮ ಸೈನಿಕರು ಅಂದ್ರೆ ಏನ್ ತಿಳಿದಿದ್ದೀರಿ? ನಮ್ಮ ರಾ ಅಂದ್ರೆ ಏನಂತ ಭಾವಿಸಿದ್ದೀರಿ? ದೇಶ ಪ್ರೇಮಿಗಳ ಒಂದು ಆ ಇಡೀದಾದ ಸೈನಿಕರ ರಕ್ತದಲ್ಲಿ ಹರಿಯುವ ಮನೋಭಾವ ಅದು ಆಸ್ಫೋಟಗೊಂಡರೆ ತಮ್ಮ ಜೀವದ ಹಂಗನ್ನ ತೊರೆದು ಎಂಥ ವಿಷಮ ಪರಿಸ್ಥಿತಿಯನ್ನು ಕೂಡ ಅದು ಎದುರಿಸಿ ದೇಶವನ್ನ ರಕ್ಷಿಸಬಲ್ಲದು ಅನ್ನೋದಕ್ಕೆ ದುರಂಧರ್ ಸಿನಿಮಾದ ಆತ್ಮ ಕಥೆ ಸಾಕ್ಷಿಯನ್ನು ಒದಗಿಸ್ತದೆ. ಪಾಕಿಸ್ತಾನವನ್ನ ವೈಭವೀಕರಿಸುವ, ಭಯೋತ್ಪಾದಕರನ್ನ ವೈಭವೀಕರಿಸುವ, ನಮ್ಮ ದೇಶೀಯತೆಯನ್ನ ಕಾಲಡಿಗೆ ಹಾಕಿ ಭಾರತೀಯತೆಯನ್ನ, ಸನಾತನವನ್ನ ಹೊಸಕ್ಕೆ ಹಾಕುವ ಈ ಚಂಡಾಳರ ಒಂದು ಇತಿಹಾಸ ಇತ್ತಲ್ಲ, ಅದಕ್ಕೆ ಸಂಪೂರ್ಣವಾಗಿ ತಿಲಾಂಜಲಿಯನ್ನ ಕೊಟ್ಟು ಸಿನಿಮಾವನ್ನ ಈ ರೀತಿಯೂ ಮಾಡಬಹುದು. ಈ ದೇಶದ ಕಳ್ಳರ, ಈ ದೇಶದಲ್ಲಿ ಮುಖವಾಡ ಹಾಕಿ ಬದುಕಿದಂಥವರ, ಈ ದೇಶದ ಒಳಗಡೆ ಇರುವಂತ ದೇಶದ್ರೋಹಿಗಳು, ಗದ್ದಾರಿಗಳು, ಅವರೆಲ್ಲರನ್ನ ಬಟ್ಟಂ ಬಯಲು ಮಾಡಿದಾರ ಅಲ್ಲ ಆದಿತ್ಯಧರ್. ಪ್ರತಿಯೊಬ್ಬ ವ್ಯಾಪಾರಿಗೆ ಅವರ ಪ್ರಾಡಕ್ಟ್ ನ ಬೂಸ್ಟ್ ಮಾಡ್ಬೇಕು ಅಂತ ಇಚ್ಛೆ ಇದ್ದೇ ಇರುತ್ತೆ. ಅವರ ವ್ಯಾಪಾರನ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿ ಇರುತ್ತೆ. ಪ್ರಾಡಕ್ಟ್ ಏನು, ನಿಮ್ಮ ವ್ಯಾಪಾರ ಪದ್ಧತಿ ಯಾವ ತರನೋ ನಿಮ್ಗೆ ಗೊತ್ತಿದೆ ಅಲ್ವಾ? ಆದ್ರೆ ಆಲಸ್ಯ ಯಾಕೆ? ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಪ್ರತಿಯೊಂದು ಬಿಸ್ನೆಸ್ಗೆ ಪಬ್ಲಿಸಿಟಿ ಅನ್ನೋದು ಅತಿ ಮುಖ್ಯ. ಅದ್ರಲ್ಲೂ ಟಿವಿ ಆಡ್ಸ್ ಅಂದ್ರೆ ಯಾರಾದ್ರೂ ಇಷ್ಟಪಡ್ತಾರೆ, ಹೌದಲ್ವಾ? ಅದಕ್ಕಾಗಿ ನಾವಿದೀವಿ. ನಿಮ್ ಬಿಸ್ನೆಸ್ಗೆ ಆಡ್ ಶೂಟ್ಸ್ ನ ನಾವ್ ತಯಾರು ಮಾಡ್ಕೊಡ್ತೀವಿ. ಇಲ್ಲಿ ನೋಡಿ ನಮ್ಮ ಸ್ಯಾಂಪಲ್ ಆಡ್ಸ್. ನೋಡಿದ್ರಲ್ವಾ ಈ ವಿಡಿಯೋ ಆಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಸ್ಕ್ರೀನ್ ಮೇಲಿರೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಶಾಪ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಆದ್ರೆ ಬ್ರ್ಯಾಂಡಿಂಗ್ ಅನ್ನೋದು ಅತಿ ಮುಖ್ಯ ಅಲ್ವಾ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಭಾರತದ ಸಿನಿಮಾ ಕೃಷಿಯ ಅವಧಾನವನ್ನ, ವ್ಯವಧಾನವನ್ನ, ಚರಿತ್ರೆಯನ್ನ, ಸಂವೇದನೆಯನ್ನ, ಪ್ರಜ್ಞೆಯನ್ನ ಸಂಪೂರ್ಣವಾಗಿ ಬದಲಿಸಿದಂತ ಒಂದು ಪರ್ವಕಾಲದಲ್ಲಿ ನಾವು ನಿಂತಿದ್ದೇವೆ ಅನ್ನೋದು ಭಾರತೀಯರಿಗೆ ಬಹಳ ಖುಷಿ ಕೊಡುವಂತ ಸಂಗತಿ, ಸನಾತನಗಳಿಗೆ ಬಹಳ ಖುಷಿ ಕೊಡುವ ಸಂಗತಿ. ಈ ದೇಶದ ಅಸ್ಮಿತೆಯನ್ನ, ಈ ದೇಶದ ಮೇಲೆ ಆಗ್ತಾ ಇರುವಂತ ದಾಳಿಯನ್ನ, ಹಿಂದೂಗಳ ಮೇಲೆ ಆಗ್ತಾ ಇರುವಂತ ಮಾರಣ ಹೋಮವನ್ನ ಸಹಿಸಿ 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 78 ವರ್ಷಗಳ ಸ್ವತಂತ್ರ ಭಾರತದ ಇಡೀದಾದಂತ ಒಂದು ರುಗ್ಣತೆಗೆ 12 ವರ್ಷದ ಆಡಳಿತದಲ್ಲಿ ಮೋದಿಯವರು ಅದಕ್ಕೊಂದು ಇತಿಶ್ರೀ ಹಾಡಿ ಒಂದು ಹೊಸ ಭಾರತವನ್ನ ಕಟ್ಟುವ ಕೆಲಸವನ್ನ ಮಾಡಿದ್ರೆ, ಈ ಬಾಲಿವುಡ್ ಸಿನಿಮಾ ಅಂತೇನಿತ್ತಲ್ಲ, ಪಾಕಿಸ್ತಾನ ಮತ್ತು ದಾವೂದ್ ಇಬ್ರಾಹಿಂ ಪ್ರಾಯೋಜಿತ ದೇಶ ವಿರೋಧಿಗಳ ಒಂದು ದೊಡ್ಡ ಗ್ಯಾಂಗು, ಅದಕ್ಕೆ ಒಂದು ಮರ್ಮಾಘಾತವನ್ನ ಕೊಡ್ಲಿಕ್ಕೆ ಒಂದು ಹೊಸ ತಲೆಮಾರು ಕೊನೆಗೂ ಸಿದ್ಧವಾಯ್ತಲ್ಲ, ಅದು ಈ ಭಾರತದ ಭವಿಷ್ಯದ ಒಂದು ಭರವಸೆಗೆ ಇಟ್ಟ ಒಂದು ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ದುರಂಧರ್ ಸಿನಿಮಾವನ್ನ ನೀವು ನೋಡಿದ್ದೀರಿ. ದುರಂಧರ್ ಸಿನಿಮಾ ಯಾವ ಮಟ್ಟಕ್ಕೆ ಅದು ತನ್ನ ಯಶಸ್ಸನ್ನ ಪಡ್ಕೊಳ್ತು ಅಂತಂದ್ರೆ, ಬದಲಾದ ಭಾರತದ ಒಂದು ಚಿಹ್ನೆಯಾಗಿ, ಕ್ರಾಂತಿಯಾಗಿ, ಸಂವೇದನೆಯಾಗಿ ಅದು ನಿಂತುಕೊಳ್ತು. ಯಾವುದೇ ಒಂದು ಸಿನಿಮಾ ಜನಪ್ರಿಯತೆಯ ಒಂದು ಔನ್ನತ್ಯವನ್ನ ಅದು ತಲುಪ್ತದೆ ಅಂತ ಆದ್ರೆ ಭಾರತದ ಒಟ್ಟು ಮನೋಧರ್ಮದ ಸಂಕೇತವೋದು ಹೌದು. ಇಲ್ಲಿಯವರೆಗೆ ಎಡಬಿಡಿಂಗಿಗಳು, ಭಯೋತ್ಪಾದಕರು, ರೇಪಿಸ್ಟ್ಗಳು, ಸಮಾಜ ವಿರೋಧಿಗಳು ಅಂತಂದ್ರೆ ಅವರು ನಾಮ ಹಾಕೋಬೇಕು, ನಮ್ಮ ಭಗವ ಶಾಲನ್ನ ಹಾಕೋಬೇಕು, ಕೇಸರಿ ಜುಬ್ಬವನ್ನ ಹಾಕೋಬೇಕು. ಅಂತವ್ರು ಹೆಣ್ಣು ಮಕ್ಕಳ ಎದೆ ಕೈ ಹಾಕ್ಬೇಕು. ಅದು ಸಲ್ಮಾನ್ ಖಾನ್ ಸಿನಿಮಾ, ಅಮೀರ್ ಖಾನ್ ಸಿನಿಮಾ, ಶಾರುಖ್ ಖಾನ್ ಸಿನಿಮಾ. ನಮ್ಮ ದೇವರುಗಳನ್ನ PK ಯಲ್ಲಿ ಏನೇನ್ ಮಾಡಿದ್ರು ನೋಡಿದ್ರಲ್ಲ ನೀವು. ಅಮಿತಾಬ್ ಬಚ್ಚನ್ ನಿಂದ ಹಿಡಿದು ದಿಲೀಪ್ ಕುಮಾರ್ ರಿಂದ ಹಿಡಿದು ಇವತ್ತಿನವರೆಗಿನ ಒಂದು 5-6 ವರ್ಷದ ಹಿಂದಿನವರೆಗೂ ನಾನು ಹಿಂದೂ, ಜೈ ಶ್ರೀರಾಮ್ ಅಂತ ಹೇಳುವ ಮಾತು, ಉದ್ಗಾರ, ಅದು
ಒಂದು ರೀತಿಯ ಸಾಮಾಜಿಕವಾದಂಥ ಅವಮಾನದ ಅಸಹ್ಯದ ಸಂಕೇತ ಆಗಿತ್ತಿಲ್ಲಿ. ನಮ್ಮಲ್ಲಿ ಪತ್ರಿಕೆಗಳು ಯಾವಾಗಲೂ ಒಂದು ಕೋಮಿನ ಅಂತ ಬಳಸ್ತಾ ಇದ್ದೆವು, ಮುಸ್ಲಿಂ ಭಯೋತ್ಪಾದಕರು ಅಂತ ಬಳಸ್ತಾ ಇರಲಿಲ್ಲ. ಆದರೆ ಭಗವಾ ಭಯೋತ್ಪಾದಕರು, ಹಿಂದೂ ಭಯೋತ್ಪಾದಕರು 26/11 ಅಟ್ಯಾಕ್ ಅನ್ನ, ಕಚಡ ದೇಶದ್ರೋಹಿ ಪಾಕಿಸ್ತಾನದ ಭಯೋತ್ಪಾದಕರು ನುಗ್ಗಿದಾಗ ಅದಕ್ಕೆ ಯಾರ್ಯಾರು ಸಹಕಾರ ಕೊಟ್ಟರು, ಏನೇನಾಯ್ತು ಅದೆಲ್ಲವೂ ಇವತ್ತು ಚರ್ಚೆ ಆದಂತ ಕಥೆ. ದಿಗ್ವಿಜಯ್ ಸಿಂಗ್ನಂತ ಪಾಖಂಡಿಗಳು ಏನ್ ಮಾಡಿದ್ರು? ಭಗವಾ ಭಯೋತ್ಪಾದಕತೆ, ಹಿಂದೂ ಭಯೋತ್ಪಾದಕತೆ, ಹಿಂದೂ ಟೆರರಿಸಂ ಅಂತ ಅದನ್ನ RSS ಟೆರರಿಸಂ ಅಂತ ಮಾಡ್ಲಿಕ್ಕೆ ಹೊರಟ್ರು. 26 ವರ್ಷದ ಹುಡುಗನ ಕಗ್ಗೊಲೆ ಆಗಿದೆಯಲ್ಲ, ಒಂದು ಹನಿ ಏನು ನಮ್ಮ ಹೋಳಿಯ ರಂಗು, ಅದಕ್ಕೆ ಇವತ್ಯಾರು ಈ ಸನಾತನಿಗಳು ಮಾತ್ರ ಮಾತಾಡ್ತಾ ಇದ್ದಾರೆ ಹೊರತು ಯಾವುದೇ ದಲಿತ ವರ್ಗವನ್ನ, ಜೈ ಭೀಮ್ ಇರಬಹುದು, ದಲಿತ ಪರವಾಗಿ ವಾದಿಸುವವರು ಇರಬಹುದು, ಕಮೇನಿಗೆ ಕಣ್ಣೀರು ಹಾಕಿ ಎದೆ ಬಡ್ಕೊಳ್ಳುವಂಥವ್ರು ಇರಬಹುದು, ಇದೇ ಕಾಂಗಿಗಳಿರ್ಬಹುದು, ಯಾರು ಕೂಡ ಆ ಘಟನೆಯ ಬಗ್ಗೆ ತುಟಿ ಪಿಟಕ್ ಅನ್ನಲಿಲ್ಲ. ಇಂತಹ ಸಂದರ್ಭದಲ್ಲಿಯೂ ಕೂಡ ಇವತ್ತು ಕಾಶ್ಮೀರಿ ಫೈಲ್ಸು, ಕೇರಳ ಫೈಲ್ಸ್ 2ಗೆ ನಿನ್ನೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಪ್ರದರ್ಶನಕ್ಕೆ. ತಾಷ್ಕೆಂಟ್ ಫೈಲ್ಸ್ ಇರಬಹುದು, ಈ ತರದ ಸಿನಿಮಾಗಳಿದೆಯಲ್ಲ, ಗಾಂಧಿ, ಇಂದಿರಾ ಗಾಂಧಿ, ಎಲ್ಲದರ ಮೇಲೆ ಈಗ ಸಿನಿಮಾ ಬರ್ತಾ ಇದೆ. ಈ ಒಂದು ಪರ್ವಕಾಲ ಹುಟ್ಟಿದ್ದಾದ್ರೂ ಹೇಗೆ, ಅದು ಬಹಳ ಬಹಳ ಖುಷಿ ಕೊಡುವಂಥದ್ದು. ಇಡೀ ಬಾಲಿವುಡ್ಡಿನ ನಾವೇ ಮಹಾನ್ ಸಿನಿಮಾ ನಿರ್ಮಾಪಕರು, ನಿರ್ಮಾತೃರು, ನಟರು, ಸೂಪರ್ ಸ್ಟಾರ್ಗಳು, ಖಾನ್ ಮತ್ತು ಖಾನ್ದಾನ್ಗಳು ಅಂತ ಬೀಗ್ತಾ ಇರುವವರ ಎದೆಗೆ ಎದೆ ಕೊಟ್ಟು ನಮ್ಮ ದೇಶೀಯ ಚಿಂತಕರು, ಸನಾತನಿಗಳು ಸಿನಿಮಾದ ಮೂಲಕ ಭಾರತದ ಮೇಲೆ ಆದಂತ ದಾಳಿಯನ್ನ, ಕ್ರೌರ್ಯವನ್ನ, ಕ್ರೂರಿಗಳನ್ನ ಕೊನೆಗೂ ಸಾರ್ವಜನಿಕವಾಗಿ ಚಿತ್ರಿಸ್ಲಿಕ್ಕೆ ಹೊರಟ್ರಲ್ಲ, ಅದಕ್ಕೆ ನಾವು ಅವರನ್ನು ಅಭಿನಂದಿಸಬೇಕು. ಇದೇ ದುರಂಧರ್ 2 ಈಗ ಮಾರ್ಚ್ 19ಕ್ಕೆ ಬಿಡುಗಡೆ ಆಗ್ತಾ ಇದೆ. 18ಕ್ಕೆ ಪ್ರೀಮಿಯರ್ ಶೋ ಇಟ್ಟಿದ್ದಾರೆ. ಅದರ ಅಬ್ರಾಟ ನೋಡಿದ್ರೆ ನಿಮಿಷಕ್ಕೆ 10,000 to 12,000 ಟಿಕೆಟ್ಗಳು ಬುಕ್ ಆಗ್ತಾ ಇದೆ. ಇದರ ನಾಗಾಲೋಟವನ್ನ ನೋಡಿದ್ರೆ ಬಾಂಬೆಯಲ್ಲಿ 3,100 ಟಿಕೆಟ್ ಪ್ರೀಮಿಯರ್ ಶೋದ ಟಿಕೆಟ್. ಮಾರ್ಚ್ 18ರ ಪ್ರೀಮಿಯರ್ ಶೋದು 2.8 ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಬೆಂಗಳೂರಿನಲ್ಲಿ ಪ್ರೀಮಿಯರ್ ಶೋದ ರೇಟು 2,900 ರೂಪಾಯಿ. ರಣವೀರ್ ಸಿಂಗ್ ನಟನೆಯ, ಆದಿತ್ಯ ಧರ್ ನಿರ್ದೇಶನದ ದುರಂಧರ್ 2 ಬಗ್ಗೆ ದೇಶಾದ್ಯಂತ ಒಂದು ಹಲ್ಚಲ್, ಬಹಳ ನಿರೀಕ್ಷೆ. ನಿಮಗೆ ಗೊತ್ತಿದೆ, ದುರಂಧರ್ ಮೊದಲ ಭಾಗ ಭಾರತ ಮತ್ತು ಓವರ್ಸೀಸು ಫಸ್ಟ್ ಡೇನೆ ದುರಂಧರ್ 1 28.6 ಕೋಟಿ ಕಲೆಕ್ಷನ್ ಆಗಿತ್ತು. ಅದು ಕೊನೆಗೆ 33ರಿಂದ 40 ಕೋಟಿ ಹೋಗಿ ನಿಂತಿತ್ತು. ವಿಶ್ವಾದ್ಯಂತ ಅದು 1,005.85 ಕೋಟಿ ಭಾರತದಲ್ಲಿ. ಇನ್ನು ಪರದೇಶದನ್ನು ಸೇರಿಸಿದ್ರೆ 299.50 ಕೋಟಿ ಅದು ವಿಶ್ವಾದ್ಯಂತ ಕಲೆಕ್ಟ್ ಮಾಡಿದೆ. ಟೋಟಲಿ ಹೆಚ್ಚು ಕಮ್ಮಿ 1,300ರಿಂದ 400 ಕೋಟಿಯವರೆಗೆ ದುರಂಧರ್ ಮೊದಲ ಭಾಗ ಕಲೆಕ್ಷನ್ ಅನ್ನು ಮಾಡಿದೆ. ದೇಶವನ್ನು ರಕ್ಷಿಸುವ ಒಬ್ಬ ಸೈನಿಕನ ಕಥೆ. ರಣವೀರ್ ಸಿಂಗ್ ಮಾಡಿದ ಹಮ್ಜಾ ಪಾತ್ರ, ಮೇಜರ್ ಮೋಹಿತ್ ಶರ್ಮಾ ಐಡೆಂಟಿಟಿಯನ್ನು ಬದಲಾಯಿಸಿಕೊಂಡು ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನದ ಟೆರರಿಸ್ಟ್ಗಳ ಒಳಗಡೆನೆ ಒಂದು ಟೆರರಿಸ್ಟ್ ಸ್ವರೂಪದಲ್ಲಿ ನಿಂತು ಅಲ್ಲಿಯ ಟೆರರಿಸ್ಟ್ ಗ್ಯಾಂಗ್ ಅನ್ನ ಹೊಡೆದಂತ ಕಥೆ ಅದು. ಹಾಗಾಗಿ ದುರಂಧರ್ ಸಿನಿಮಾ ಯಾವ ರೀತಿಯ ರೋಮಾಂಚನವನ್ನ ಸೃಷ್ಟಿಸಿತ್ತು ಅಂತಂದ್ರೆ, ಅದರ ಟ್ರೇಲರ್ ಬಿಡುಗಡೆ ಆಗಿದೆ. ಆ ಟ್ರೇಲರ್ ಅಲ್ಲಿ ಏನಿದೆ, ಕಥೆ ಏನು, ಅದರ ಊಹೆ ಏನು, ಅದೆಲ್ಲ ಬೇರೆ ಬೇರೆ ವಿಮರ್ಶಕರೀಗ ಚರ್ಚೆ ಮಾಡ್ತಾ ಇದ್ದಾರೆ. ನನ್ನ ಉದ್ದೇಶ ಅದು ಅಲ್ವೇ ಅಲ್ಲ. ಭಾರತೀಯ ಚಿತ್ರರಂಗದ ಒಂದು ಬದಲಾವಣೆಯ ಪರ್ವಕಾಲದಲ್ಲಿ ದೇಶೀಯ ಚಿಂತನೆಯ, ದೇಶದ್ರೋಹಿಗಳ ಮುಖವಾಡವನ್ನು ಕಳಚುವ ಮತ್ತು ನಮ್ಮ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಎಂತೆಂಥ ಕ್ರೌರ್ಯ ನಡೆದಿತ್ತು ಅನ್ನೋದನ್ನ ನಿರ್ಭೀತವಾಗಿ ಒಬ್ಬ ನಿರ್ದೇಶಕ ಹೇಳುವ, ಅದರಲ್ಲೂ ಮಜಾ ಅಂದರೆ 4 ಗಂಟೆ ಸಿನಿಮಾ ಇದು, 3 ಗಂಟೆ 55 ನಿಮಿಷ. ಮೊದಲ ಪಾರ್ಟು ಸುದೀರ್ಘವಾದ ಸಿನಿಮಾನೇ.
ಇದರಲ್ಲಂತೂ ನಿಮಗೆ ಒಂದೊಂದು ಟ್ವಿಸ್ಟು, ಒಂದೊಂದು ಸೀನು ಕುತೂಹಲದ ಕಣಜವನ್ನೇ ನಿಮ್ಮ ತಂದು ನಿಲ್ಲಿಸಿದೆ ಆ ಟ್ರೈಲರ್. ಹಾಗಾಗಿನೇ ಇವತ್ತು ದುರಂದರ್ ಸಿನಿಮಾದ ಪ್ರೀಮಿಯರ್ ಶೋ ಯಾವ ಮಟ್ಟದಲ್ಲಿ ಅಂತಂದ್ರೆ ಅದರ ಒಟ್ಟು ಕಲೆಕ್ಷನ್ನು 18ರಿಂದ 20 ಕೋಟಿ ಆಗಬಹುದು ಅನ್ನೋದು ಈ ಹೊತ್ತಿನ ಲೆಕ್ಕಾಚಾರ. ಮಾರ್ಚ್ 19ಕ್ಕೆ ಬಿಡುಗಡೆ, ಮಾರ್ಚ್ 18ಕ್ಕೆ ಅದರ ಪ್ರೀಮಿಯರ್ ಶೋ. ಟಿಕೆಟ್ ಆಲ್ರೆಡಿ ಸೋಲ್ಡ್ ಔಟ್ ಇನ್ ಬ್ಯಾಂಗ್ಳೂರ್ ಆರ್ ಬಾಂಬೆ ಎಲ್ಲ ಕಡೆ. ಈಗಿನ ಲೆಕ್ಕಾಚಾರದ ಪ್ರಕಾರ ಒಂದು 20 ಕೋಟಿ ಕಲೆಕ್ಷನ್ ಆಗ್ಬಹುದು. ದೇಶ ವಿದೇಶದ ಎಲ್ಲ ಕಡೆ ಪ್ರೀಮಿಯರ್ ಶೋ 18ನೇ ತಾರೀಕು ಆಗ್ತಾ ಇದೆ. ಎಲ್ಲ ಕಡೆಯೂ ಏಕ ರೀತಿಯ ಒಂದು ಆಕರ್ಷಣೆ, ನಿರೀಕ್ಷೆ ಮತ್ತೆ ನೋಡಬೇಕು ಅನ್ನುವ ಕುತೂಹಲದ ಮಹಾಪುರ ಸುನಾಮಿ. ಈ ಸಿನಿಮಾ ಒಂದು ಅರ್ಥದಲ್ಲಿ ಒಂದು ಚರ್ಚೆಯೂ ಆಗ್ತಾ ಇದೆ. ಟಾಕ್ಸಿಕ್ ಸಿನಿಮಾ ಮತ್ತು ಇದು ಒಟ್ಟಿಗೆ ಬರಬೇಕಾಗಿತ್ತು. ಆದರೆ ಯುದ್ಧ ನಮ್ದು ವರ್ಲ್ಡ್ ವೈಡ್ ಸಿನಿಮಾ, ಕೇವಲ ಕನ್ನಡ ಸಿನಿಮಾ ಅಲ್ಲ. ಆದ್ರಿಂದ ಇವತ್ತಿನ ವಿಕ್ಷಿಪ್ತವಾದಂಥ ಈ ಪರಿಸ್ಥಿತಿಯಲ್ಲಿ ನಾನು ಸಿನಿಮಾ ಬಿಡುಗಡೆ ಮಾಡೋದಷ್ಟು ಸರಿಯಲ್ಲ ಅಂತೇಳಿ ಆ ಟೀಮು ಅದನ್ನು ಮುಂದೂಡಿದೆ. ಆದರೆ ಇನ್ನೊಂದು ವಾದವೂ ಇದೆ. ದುರಂದರ್ ಅಂತ ಸಿನಿಮಾದ ಆ ಭರ್ಜರಿ ನಿರೀಕ್ಷೆ ಮತ್ತು ಅದು ಕುತೂಹಲವನ್ನ ಕಟ್ಟಿದ, ಹುಟ್ಟುಹಾಕಿದ ರೀತಿಯನ್ನ ಗಮನಿಸಿ ಎಲ್ಲೋ ಒಂದು ಕಡೆ ತಮ್ಮ ಸಿನಿಮಾಕ್ಕೆ ಹೊಡೆತ ಬೀಳಬಹುದೇನೋ ಅನ್ನುವ ಆತಂಕದಲ್ಲಿ ಕೂಡ ಆ ಸಿನಿಮಾ ಮುಂದೋಗಿರುವ ಸಾಧ್ಯತೆ ಇದೆ ಅನ್ನುವ ಚರ್ಚೆ ನಡೀತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಅದು ಬಿಟ್ಟುಬಿಡೋಣ ನಾವು. ಆದರೆ ದುರಂದರ್ ಸಿನಿಮಾ ಮಾತ್ರ ಅದರ ಹವಾ ಬಾಲಿವುಡ್ಡಿನ ಸ್ಥಾಪಿತ ಹಿತಾಸಕ್ತಿಗಳನ್ನ, ಸೃಜನಶೀಲರನ್ನ, ನಿರ್ಮಾಪಕರನ್ನ, ಘಟಾನುಘಟಿಗಳನ್ನ ಅದು ಇಡೀಯದಾಗಿ ತತ್ತರಿಸಿ ಹೋಗುವಾಗೆ ಮಾಡಿದೆ. ಅದು ಮಾತ್ರ ಸತ್ಯ. ರೆಹಮಾನ್ ಡಕಾಯಿತನ ಪಾತ್ರದಲ್ಲಿರುವಂಥ ಅಕ್ಷಯ್ ಖನ್ನಾ ಮೊದಲ ಚಿತ್ರದ ಒಂದು ಟ್ರಂಪ್ ಕಾರ್ಡ್ ಆಗಿ ಇವತ್ತಿಗೂ ಆ ಹಾಡು, ಅವರ ಅಭಿನಯ, ಅವರೆಂಥ ಒಬ್ಬ ಅದ್ಭುತ ಕಲಾವಿದ ಅನ್ನೋದನ್ನ ಪ್ರಚುರಪಡಿಸ್ತಲ್ಲ. ಅದರ ಕೊರತೆ 2ನೇ ಸಿನಿಮಾದಲ್ಲಿ ಭಾಗ 2ರಲ್ಲಿ ಕಾಡಬಹುದೇನೋ. ಯಾಕೆಂದ್ರೆ ರೆಹಮಾನ್ ಡಕಾಯಿತ್ ಸತ್ತಿದಾನಲ್ಲ ಮೊದಲ ಭಾಗದ ಕ್ಲೈಮ್ಯಾಕ್ಸ್ ಅಲ್ಲಿ. ಹಾಗಾಗಿ ಇದರಲ್ಲಿ ಏನು, ಅದರಲ್ಲೊಂದು ಕತೆ ಇದೆ, ಒಂದು ಸೀನ್ ಇದೆ. ಸತ್ತು ಸ್ಟ್ರೆಚರ್ ಅಲ್ಲಿ ಮಲಗಿದವನು ಕೂಡ ಎದ್ದು ಕೂತ್ಕೊಳ್ತಾನೆ. ಒಂದು ಕನಸೋ ಅಥವಾ ಭ್ರಮೆಯೋ ಅದು ಗೊತ್ತಿಲ್ಲ. ಹಂಜಾನ ಕಣ್ಣಿನ ಎದುರು ಆ ಥರದ ಒಂದು ಸೀನು ಕ್ಲೈಮ್ಯಾಕ್ಸ್ ಅಲ್ಲಿ ಕಾಣಿಸ್ಕೊಳ್ತದೆ. ಹಾಗಾಗಿ ಇದರಲ್ಲಿ ಏನು ಅನ್ನೋದು ಟ್ರೈಲರ್ ಅಲ್ಲಂತೂ ಅದರ ಹೊಳವುಗಳು ಇಲ್ಲ, ಸುಳುವುಗಳು ಇಲ್ಲ. ಆದರೆ ದುರಂದರ್ ಸಿನಿಮಾದ ವಿಶೇಷಗಳಲ್ಲಿ ಒಂದೇನು ಅಂತಂದ್ರೆ ರಣವೀರ್ ಸಿಂಗು ಸಂಪೂರ್ಣವಾಗಿ ಗಡ್ಡವನ್ನ ತೆಗೆದು ಕ್ಲೀನ್ ಶೇವ್ ಅಲ್ಲಿ ಒಂದು ಪಾತ್ರದ ಮೂಲಕ ಕಾಣಿಸ್ಕೊಳ್ತಾರೆ. 2 ಶೇಡ್ಗಳಲ್ಲಿ ಕಾಣಿಸ್ಕೊಳ್ತಾರೆ. ಟ್ರೈಲರೇ ನಿಮಗೆ ರೋಮಾಂಚನವನ್ನು ಹುಟ್ಟಿಸ್ತಾ ಇದೆ. ಟ್ರೈಲರು ನಿಮ್ಮನ್ನ ಒಂದು ಬೇರೆ ಲೋಕಕ್ಕೆ ಕೊಂಡೋಗ್ತಾ ಇದೆ. ಹಾಗಾದ್ರೆ ಸಿನಿಮಾ ಹೇಗಿರಬಹುದು? ಇದು ಈಗೆಲ್ಲರ ಕುತೂಹಲ. ರಣವೀರ್ ಸಿಂಗ್, ಅರ್ಜುನ್ ರಾಮ್ಪಾಲ್, ಸಂಜಯ್ ದತ್ ಮುಖ್ಯ ಭೂಮಿಕೆಯಲ್ಲಿದ್ದರೆ ಈ ಟ್ರೈಲರ್ನಲ್ಲಿ ಒಂದು ಕೆಲವು ಹೊಳವುಗಳು, ಕ್ಲೂಗಳು, ಎಲಿನ ಕೈಯಲ್ಲಿ ಗನ್ನಿದೆ, ಇನ್ನೇನು ಶೂಟ್ ಮಾಡಬೇಕು, ಹಾಗಾದ್ರೆ ಅದು ಹಂಜಾನಿಗೋ ಅಥವಾ ಯಾರಿಗೆ? ಈ ಥರದ್ದೆಲ್ಲ ಕುತೂಹಲದ ಸಂಗತಿಗಳನ್ನು ಒಳಗೊಂಡು ಮತ್ತೆ ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾದಂಥ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇರುವ ಸಾಧ್ಯತೆ ಇದೆ, ಸಂಗೀತ ಇರುವ ಸಾಧ್ಯತೆ ಇದೆ ಅನ್ನೋದಕ್ಕೆ ಸೂಚಕವಾಗಿ ಟ್ರೈಲರ್ನಲ್ಲಿ ಆರಿ 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 ಅನ್ನುವಂಥದ್ದು ಒಂದು ಬೆಳಕಿನ ಚಕ್ರವನ್ನ ಸಾಂಕೇತಿಕವಾಗಿ ತೋರಿಸಿ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಆ ಟ್ರೇಲರ್ ಅನ್ನ ಕಟ್ಟಿದ ರೀತಿಗೆ ಜನ ಹುಚ್ಚಾಗಿದ್ದಾರೆ ಅಂತ, ಫಿದಾಗಿದ್ದಾರೆ ಅಂತ. ಆ ಟ್ರೇಲರ್ ನಲ್ಲಿ ಕಾಣಿಸ್ಕೊಂಡ ಹಾಡು ಯಾವುದು ಗೊತ್ತಾ? 2005ರಲ್ಲಿ ರಿಲೀಸ್ ಆದಂಥ ಬಾಂಬೆ ರಾಕೆಟ್ ಅನ್ನುವ ಪಾಪ್ಯುಲರ್ ಪಂಜಾಬಿ ಸಾಂಗ್ ಅನ್ನ ಅದ್ಭುತವಾಗಿ ಇಲ್ಲಿ ಬಳಸ್ಕೊಳ್ಳಲಾಗಿದೆ. ಒಂದು ದುರಂದರ್ ಸಿನಿಮಾದ ಬಗ್ಗೆ ನಾನು ಮನತುಂಬಿ ಮಾತಾಡಿದ್ದೇನೆ, ನೀವು ಅದನ್ನು ಗಮನಿಸಿದ್ದೀರಿ. ದುರಂದರ್ ಸಿನಿಮಾ ಇಂಡಿಯಾ ಪಾಕಿಸ್ತಾನದ ಟೆರರಿಸಂ ಅಲ್ಲಿ ನಮ್ಮ ಲಾಗಾಯಿತಿನ ಸರ್ಕಾರ ಯಾವ ರೀತಿ ನಿಷ್ಕ್ರಿಯವಾಗಿ ದೇಶದ್ರೋಹಿಯಾಗಿ ಬಳಕೆಯಾಗಿತ್ತು ಅನ್ನುವುದರ ಒಂದು ಸ್ಪಷ್ಟ ಚಿತ್ರಣ ಇದೆ ಮೊದಲ ಭಾಗದಲ್ಲಿ. ಅದರ ಜೊತೆಗೆ
ನಮ್ಮ ಸೈನಿಕರ ಮೇಲೇನೆ ದಾಳಿ ಮಾಡುವ ಈ ಪ್ರತಿಪಕ್ಷದವರ ಪಾಖಂಡಿತನ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡುವಂತ ರೀತಿಯಲ್ಲೂ ಈ ಸಿನಿಮಾ ಇತ್ತು. ನಮ್ಮ ಸೈನಿಕರು ಅಂದ್ರೆ ಏನ್ ತಿಳಿದಿದ್ದೀರಿ, ನಮ್ಮ ರಾ ಅಂದ್ರೆ ಏನಂತ ಭಾವಿಸಿದ್ದೀರಿ, ದೇಶ ಪ್ರೇಮಿಗಳ ಒಂದು ಆ ಇಡೀಯದಾದ ಸೈನಿಕರ ರಕ್ತದಲ್ಲಿ ಹರಿಯುವ ಮನೋಭಾವ ಅದು ಆಸ್ಫೋಟಗೊಂಡರೆ ತಮ್ಮ ಜೀವದ ಹಂಗನ್ನ ತೊರೆದು ಎಂಥ ವಿಷಮ ಪರಿಸ್ಥಿತಿಯನ್ನು ಕೂಡ ಅದು ಎದುರಿಸಿ ದೇಶವನ್ನು ರಕ್ಷಿಸಬಲ್ಲದು ಅನ್ನೋದಕ್ಕೆ ದುರಂಧರ್ ಸಿನಿಮಾದ ಆತ್ಮ ಕಥೆ ಸಾಕ್ಷಿಯನ್ನು ಒದಗಿಸ್ತದೆ. ದೋವಲ್ ಅಂತ ನೀವು ಅಜಿತ್ ದೋವಲ್ನ ಕತೆ ಕೇಳಿದ್ರಲ್ಲ, 7 ವರ್ಷ ಪಾಕಿಸ್ತಾನದ ಬೀದಿಯಲ್ಲಿ ಒಬ್ಬ ಬೆಗ್ಗರ್ ಆಗಿ ನಮ್ಮ ದೇಶಕ್ಕೆ ಎಂಥ ಒಂದು ಅನನ್ಯವಾದಂಥ ಸೇವೆಯನ್ನ ಅವರು ಸಲ್ಲಿಸಿದ್ರು ಅನ್ನೋದನ್ನ ನಾವು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ದುರಂಧರ್ ಈ ದೇಶದ ಬದಲಾದ ಒಟ್ಟು ಮನೋಭೂಮಿಕೆಯನ್ನ ಸಂಕೇತಿಸ್ತಾ ಇದೆ. ದುರಂಧರ್ ಬಾಲಿವುಡ್ಡಿನ ಕೇವಲ ಪ್ರೀತಿ, ಪ್ರೇಮ, ಪ್ರಣಯ ಅಥವಾ ಈ ಕಾಕಕ್ಕ ಗುಬ್ಬಕ್ಕನ ಕತೆ, ಕಳ್ಳ ಪೊಲೀಸ್ ಆಟ, ಅದರಲ್ಲಿ ಪಾಕಿಸ್ತಾನವನ್ನು ವೈಭವೀಕರಿಸುವ, ಭಯೋತ್ಪಾದಕರನ್ನು ವೈಭವೀಕರಿಸುವ, ನಮ್ಮ ದೇಶೀಯತೆಯನ್ನ ಕಾಲಡಿಗೆ ಹಾಕಿ ಭಾರತೀಯತೆಯನ್ನ, ಸನಾತನವನ್ನ ಹೊಸಕ್ಕೆ ಹಾಕುವ ಈ ಚಂಡಾಳರ ಒಂದು ಇತಿಹಾಸ ಇತ್ತಲ್ಲ, ಅದಕ್ಕೆ ಸಂಪೂರ್ಣವಾಗಿ ತಿಲಾಂಜಲಿಯನ್ನು ಕೊಟ್ಟು ಸಿನಿಮಾವನ್ನ ಈ ರೀತಿಯೂ ಮಾಡಬಹುದು. ಸಿನಿಮಾದ ಕಥೆ ಅಂದ್ರೆ ಏನು, ಪಾತ್ರಾಭಿವ್ಯಕ್ತಿ ಅಂದ್ರೆ ಏನು, ಒಂದು ಸಿನಿಮಾವನ್ನ ಕಲಾಕೃತಿಯಾಗಿ ಕಟ್ಟಿಯೂ ಅದನ್ನ ಕಮರ್ಷಿಯಲ್ ಆಗಿ ನಿಮ್ಮ ಲೊಟ್ಟೆಲೋಳೆಯ ಸಿನಿಮಾದ ಎದುರೇನೆ ಅದನ್ನ ಹೇಗೆ ನಾವು ಪ್ರತಿಯಾಗಿ ಹಣವನ್ನು ಬಾಚಬಹುದು, ಜನರಿಗೆ ರಂಜನೆಯನ್ನು ಕೊಡಬಹುದು, ಅದರ ಜೊತೆ ಜನರಿಗೆ ದೇಶಭಕ್ತಿಯ ಪಾಠವನ್ನು ರಕ್ತ ಕುದಿಯುವ ಹಾಗೆ, ಸಿಡಿಯುವ ಹಾಗೆ ಅದನ್ನು ಹೇಗೆ ಮಾಡಬಹುದು ಅನ್ನೋದಕ್ಕೆ ದುರಂಧರ್ ಬಹಳ ದೊಡ್ಡ ಸಾಕ್ಷಿಯಾಗಿ ನಿಂತಿತ್ತು. ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಆಕ್ಷನ್ನು ಅದ್ಭುತವಾಗಿದೆ. ಯಾಕೆಂತಂದ್ರೆ ಇದು ಊಹಿಸಬಹುದಾದ ಸಿನಿಮಾ. ಇಂಡಿಯಾ ಪಾಕಿಸ್ತಾನದ ಒಂದು ಆ ಕಾನ್ಫ್ಲಿಕ್ಟ್ ಮಧ್ಯೆ ಒಂದು ಸಿನಿಮಾ ತನ್ನನ್ನು ತಾನು ರೂಪಿಸಿಕೊಂಡು ಬೆಳೆಯುತ್ತದೆ, ಕಟ್ಕೊಳ್ಪಡ್ತದೆ ಅಂತಾದ್ರೆ ಅದರ ಆಕ್ಷನ್ ಸೀನ್ಗಳು ಹೇಗಿರಬಹುದು ಅನ್ನೋದನ್ನ ಊಹಿಸಬಹುದು. ಮೊದಲ ಭಾಗದಲ್ಲೂ ಅದೇ ರೀತಿಯ ಒಂದು ತಥಾಕಚಿತವಾದಂಥ ಮತ್ತು ಹೊಸ ರೂಪದ ಆಕ್ಷನ್ ಸೀನ್ಗಳಿದ್ವು. ಇದರಲ್ಲೂ ಅದಿದೆ. ಮತ್ತೆ ಎಲ್ಲಿಯೂ ಕಥೆಯ ಒಂದೇ ಒಂದು ಹೊಳವನ್ನು ಕೂಡ ಬಿಟ್ಟುಕೊಡದೇ ಇದ್ದಂಥ ಈ ಸಿನಿಮಾ ಕುತೂಹಲವನ್ನು ಅದ್ಭುತವಾಗಿ ಅದು ಕೆರಳಿಸಿದೆ. ಇದರ ಹೆಸರೇ ದ ರಿವೆಂಜ್ ದುರಂಧರ್. ದ ರಿವೆಂಜ್ ದುರಂಧರ್. ಅಲ್ಲಿ ಅಜಿತ್ ದೋವಲ್ನ ಪಾತ್ರಧಾರಿಯಾದಂಥ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾ ಇದ್ರು ಮೊದಲ ಭಾಗದಲ್ಲಿ. ಇವತ್ತು ಸೂರ್ಯಾಸ್ತ ಆಗಿದೆ, ಸೂರ್ಯೋದಯಕ್ಕಾಗಿ ನಾವು ಕಾಯಬೇಕು. ನಮಗೂ ಒಂದು ಕಾಲ ಬರುತ್ತೆ, ಹೊಕ್ಕಿ ಹೊಡೆತೇವೆ, ಗುಸ್ಕೆ ಹೊಕ್ಕಿ ಹೊಡೆತೇವೆ ಅನ್ನುವ ಕ್ಲೈಮ್ಯಾಕ್ಸು ಅಲ್ಲಿ ನಾವು ರೋಮಾಂಚಕಾರಿಯಾಗಿ ಅಲ್ಲಿ ಏನೋ ನೋಡಿದ್ವಲ್ಲ, ಅದನ್ನ ಆದಿತ್ಯ ಧರ್ ಇಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಮತ್ತೆ ಅದಕ್ಕೊಂದು ನಿರ್ದಿಷ್ಟವಾದಂಥ ಕ್ಲೈಮ್ಯಾಕ್ಸ್ ಅನ್ನ ಕೊಡುವ ರೀತಿಯಲ್ಲಿ ಈ ದುರಂಧರ್ 2 ಅನ್ನ ಮಾಡಿದ ಹಾಗೆ ನಮಗೆ ಅನ್ನಿಸ್ತದೆ. ಯಾಕೆಂದ್ರೆ ಅಲ್ಲಿ ಬಹಳಷ್ಟು ಅಂತ ಕ್ಲೂಗಳು ಇದೆ. ಬುಕ್ ಮೈ ಶೋವನ್ನು ನೀವು ಗಮನಿಸಿದರೆ ಈ ಪ್ರೀಮಿಯರ್ ಶೋದ ಟಿಕೆಟ್ಗಳು ಯಾವ ಭರದಿಂದ ಅಲ್ಲಿ ಮಾರಾಟ ಆಗ್ತಾ ಇದ್ದೇವೆ ಅನ್ನೋದನ್ನು ನೀವು ಗಮನಿಸಿದಿರಿ. ಹಿಂದೂ ಬರೇ ಡರ್ಪೋ ಕೋಮ್ ಹೈ ಅನ್ನುವಂಥ ಒಂದು ಅದ್ಭುತವಾದಂಥ ಡೈಲಾಗಿಂದ ಈ ಟ್ರೈಲರ್ ಆರಂಭ ಆಗತ್ತೆ. ಅದರ ನಂತರ ಈ ಮಾತಿಗೆ ಪ್ರತ್ಯುತ್ತರ ಹಿಂದೂ ಸಮಾಜ ಅಥವಾ ದೇಶಾಭಿಮಾನಿ ಒಬ್ಬ ಸೈನಿಕ ಕೊಟ್ರೆ ಹೇಗಿರಬಹುದು ಅನ್ನೋದಕ್ಕೆ ರಣವೀರ್ ಸಿಂಗ್ ಅದನ್ನು ಹೀಗೆ ಆ ಆವೇಗದಲ್ಲಿ ಹೊಡೆದು ಚಿಂದಿ ಚಿತ್ರಾನ್ನ ಮಾಡುವಂಥ ಒಂದು ಮರು ಸೀನ್ ಇದೆಯಲ್ಲ, ಅದು ಬಹುಶಃ ಹಿಂದೂಗಳು ಬರೀ ಡರ್ಪೋಕ್, ಬರೀ ಹೆದರಿ ಹೆದರಿ ಸಾಯುವ ಒಂದು ಹೇಡಿಗಳು ಅನ್ನುವಂಥ ಮಾತಿಗೆ ಅದಕ್ಕೆ ಉತ್ತರ ಕೊಟ್ಟಾಗಿದೆ. ಹಾಗಾಗಿ ಈ ಸಿನಿಮಾ ಕೇವಲ ಸಿನಿಮಾ ಅಲ್ಲ, ಎಲ್ಲರೂ ನೋಡಬೇಕಾದ ಸಿನಿಮಾ, ನಮ್ಮನ್ನು ನಾವು ನೋಡ್ಕೋಬೇಕಾದಂಥ ಸಿನಿಮಾ, ನಾವು ಎಂಥ ಕರಾಳ ಯುಗದಲ್ಲಿ ಬದುಕಿದ್ದೆವು ಅನ್ನೋದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ಲುವಂಥ ಸಿನಿಮಾ. ಆ ಒಂದು ಕರಾಳ ಜಗತ್ತಿಂದ ಸಿನಿಮಾದ ಸೃಷ್ಟಿಕರ್ತರು ಕೂಡ ಬಾಲಿವುಡ್ಡಲ್ಲಿ 5-6 ವರ್ಷಗಳಿಂದ ಈಚೆ
ಹೇಗೆ ಹೊಸ ರೀತಿಯ ಕಥೆಗಳನ್ನು, ದೇಶಾಭಿಮಾನದ ಕಥೆಗಳನ್ನು, ದೇಶದ ಒಂದು ವೀರರ ಕಥೆಗಳನ್ನು ಹೇಗೆ ಕಟ್ಟಿಕೊಡ್ತಾ ಇದೆ ಅನ್ನೋದಕ್ಕೆ ಕೂಡ ಅದೊಂದು ಐತಿಹಾಸಿಕವಾದ ಮೈಲಿಗಲ್ಲು. ಜೊತೆಗೆ ಬಾಲಿವುಡ್ಡಿನ ದೇಶ ವಿರೋಧಿ ಪಾಕಿಸ್ತಾನದ ಪರ ದಾವೂದ್ ಇಬ್ರಾಹಿಂನ ಕೃಪಾಕಟಾಕ್ಷದಲ್ಲಿ ಅದು ಎಂತೆಂಥ ದೇಶದ್ರೋಹಿ ಸಿನಿಮಾಗಳನ್ನು ಮಾಡಿಯೇ ದುಡ್ಡನ್ನು ಬಾಚಿಕೊಂಡು ಇಲ್ಲಿ ಬದುಕಿ, ಇಲ್ಲಿ ಗಾಳಿ, ಇಲ್ಲಿ ನೀರು, ಇಲ್ಲಿ ದುಡ್ಡು, ಇಲ್ಲಿಯ ಬಂಗಲೆ, ಇಲ್ಲಿ ಐಷಾರಾಮಿತೆ ಎಲ್ಲವನ್ನ ಬಳಸ್ಕೊಂಡು ಕೊನೆಗೆ ಇಲ್ಲಿ ಇಂಟಾಲರೆನ್ಸ್, ಅಹಿಷ್ಣುತೆ ಇದೆ. ರೆಹಮಾನ್ನಂಥ ಬದಮಾಶು ನಾನು ಮುಸ್ಲಿಂ ಆದ ಕಾರಣಕ್ಕೆ ನನಗೆ ಕಳೆದ 8 ವರ್ಷದಿಂದ ನನಗೆ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಅನ್ನುವ ಮಾತನ್ನು ಉಂಡು ಮನೆಯ ಗಳ ಎಣಿಸುವ ಹಾಗೆ ದೇಶದ್ರೋಹಿ ಮಾತನ್ನ ಆಡ್ತಾರೆ. ದುರಂಧರ್ ಸಿನಿಮಾದ ವಿರುದ್ಧ ಮಾತಾಡ್ತಾನೆ ಆ ಮನುಷ್ಯ. ಅಂದ್ರೆ ದುರಂಧರ್ ಸಿನಿಮಾದ ಮೂಲಕ ಈ ದೇಶದ ಕಳ್ಳರ, ಈ ದೇಶದಲ್ಲಿ ಮುಖವಾಡ ಹಾಕಿ ಬದುಕಿದಂಥವರ, ಈ ದೇಶದ ಒಳಗಡೆ ಇರುವಂತ ದೇಶದ್ರೋಹಿಗಳು, ಗದ್ದಾರಿಗಳು, ಅವರೆಲ್ಲರನ್ನ ಬಟ್ಟಂ ಬಯಲು ಮಾಡಿದಾರ ಅಲ್ಲ ಆದಿತ್ಯಧರ್. ಅದಕ್ಕೆ ಇವರಿಗೆಲ್ಲರಿಗೂ ಹೊಟ್ಟೆಯಲ್ಲಿ ಹುಳಸೆಣ್ಣು ಗಿವಿಸಿದಂಗಾಗತ್ತೆ. ನಾವಿಷ್ಟು ಕಾಲ ಏನೋ ಒಂದು ಕಟ್ಟಿಕೊಂಡು ಹುಸಿಯಾದಂಥ ಒಂದು ಸೂಪರ್ ಸ್ಟಾರ್ ಗಿರಿ, ಖಾನ್ಗಿರಿ ಎಲ್ಲ ಮಾಡ್ಕೊಂಡು ಬಂದೆವು. ಆದರೆ ಈಗ ಇವರು ಇಡೀದಾದಂಥ ಈ ಸುಳ್ಳಿನ ಸೌಧಕ್ಕೆ ಅಡಿಯಲ್ಲೇ ಬೆಂಕಿ ಇಟ್ಟಿದಾರಲ್ಲ. ಬಂದ ಸಿನಿಮಾ ಬಿದ್ದೋಗ್ತಾ ಇದೆ, ಬಂದ ಸಿನಿಮಾ ತೋಪೆದ್ದೋಗ್ತಾ ಇದೆ. ಈ ದೇಶ ಪ್ರೇಮಿಗಳ ಸಿನಿಮಾ ಏನು 1 ದಿನ 2 ದಿನದಲ್ಲಿ 30-40 ಕೋಟಿಯನ್ನ ಬಾಚ್ತಾ ಇದೆ, ಸಾವಿರಾರು ಕೋಟಿಯನ್ನ ದಾಖಲಾರ್ಹವಾಗಿ ಅದು ಗಳಿಸ್ತಾ ಇದೆ. ನನಗೆ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಅತ್ಯಂತ ಬೇಸರ, ನೋವು. ಯಾಕೆಂತಂದ್ರೆ ನಾವು ಇಡೀ ಜಗತ್ತು, ಭಾರತೀಯ ಚಿತ್ರರಂಗ ತನ್ನ ವರ್ತಮಾನದಲ್ಲಿ ಎಂತೆಂಥ ಕಥೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ತೀವ್ರವಾಗಿ ಯೋಚಿಸ್ತಾ ಇದೆ ಮತ್ತು ಬದಲಾಗಿದೆ. ಆದರೆ ಕನ್ನಡ ಚಿತ್ರರಂಗ ಇನ್ನೂ ಅದು 30-40 ವರ್ಷ ಹಿಂದಿದೆ. ಎಲ್ಲೋ ರಿಷಬ್ ಶೆಟ್ಟಿ ಅಂತವರು, ರಾಜ್ಬಿ ಶೆಟ್ಟಿ ಅಂತವರು, ರಕ್ಷಿತ್ ಶೆಟ್ಟಿ ಅಂತವರು ಮತ್ತೆ ಹೊಸ ತಲೆಮಾರು, ಹೊಸ ದಿಕ್ಕಿನ ಆಲೋಚನೆಯನ್ನ ತರ್ತಾ ಇದ್ದಾರೆ. ನನಗೆ ಒಂದು ಬೆಸ್ಟ್ ಕಾಂಬಿನೇಷನ್ ವರ್ತಮಾನದಲ್ಲಿ ಅಂತ ಅನ್ನಿಸುವುದೇನು ಅಂತಂದ್ರೆ, ಹಿಂದಿಯ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು ದೇಸಿ ಚಿಂತನೆಯಿಂದ ಈ ರೀತಿಯ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ನಾವು ಇತಿಹಾಸದಲ್ಲಿ ಕೇಳಿರುವ, ಓದಿರುವ ಆ ಓದು ಎಷ್ಟು ಅಪೂರ್ಣ ಮತ್ತು ಎಷ್ಟು ದೇಶದ್ರೋಹಿ ಮತ್ತು ಅದು ಇತಿಹಾಸಕ್ಕೆ ಮಾಡಿದಂತ ಅಪಚಾರ ಅನ್ನೋದನ್ನ ಐತಿಹಾಸಿಕ ಸಿನಿಮಾಗಳನ್ನ ಇಟ್ಕೊಂಡು ಒಂದು ಕಡೆಯಿಂದ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಭಯೋತ್ಪಾದಕತೆಯ ಅಂಡರ್ ಗ್ರೌಂಡ್ ಅಲ್ಲಿ ಎಂತ ಒಂದು ಕಟು ಸತ್ಯ ಅಡಗಿದೆ, ಅದನ್ನ ದಫನ್ ಮಾಡಲಾಗಿತ್ತು ಅನ್ನೋದನ್ನ ತೆರೆದು ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕನ್ನಡದಲ್ಲಿ ರಿಷಬ್ ಶೆಟ್ಟಿ ಅಂತವರು ನಮ್ಮ ಕಲ್ಚರನ್ನ ಇಟ್ಕೊಂಡು, ನಮ್ಮ ಆರಾಧನಾ ಸಂಸ್ಕೃತಿಯನ್ನ ಇಟ್ಕೊಂಡು ಇಡೀ ವಿಶ್ವಕ್ಕೆ ಅತ್ಯದ್ಭುತವಾದಂಥ ಸಿನಿಮಾವನ್ನ ಕೊಡ್ತಾ ಇದ್ದಾರೆ. ಇದು ಎರಡು ಎಂಥ ಅದ್ಭುತವಾದ ಕಾಂಬಿನೇಷನ್ ನೋಡಿ. ಇದನ್ನ ಅರ್ಥ ಮಾಡಿಕೊಂಡು ಕನ್ನಡದವರು ಸಿನಿಮಾ ಮಾಡಿದ್ರೆ ವಾರಕ್ಕೆ 8-10 ಸಿನಿಮಾ ಬಿಡುಗಡೆ ಆಗಿಯೂ ಒಂದು ಬಿಡಿಗಾಸು ಹುಟ್ಟದೇ ಇರುವಂತ ದುರ್ಬರ ಕಾಲ ಖಂಡಿತವಾಗಿಯೂ ಮಾಸೆ ಹೋಗ್ತದೆ. ಜನರ ಅಭಿರುಚಿಗೆ ತಕ್ಕಾಗಿ, ಕಾಲಕ್ಕೆ ತಕ್ಕಾಗಿ ಮತ್ತು ಇಡೀ ದೇಶದ ಒಟ್ಟು ಬದಲಾವಣೆಯ ಪರ್ವಕಾಲಕ್ಕೆ ತಕ್ಕಾಗಿ ಅಭಿವ್ಯಕ್ತಿಯ ಮಾಧ್ಯಮವೂ ಬದಲಾಗಬೇಕು. ಸೃಜನಾತ್ಮಕವಾದಂಥ ಒಟ್ಟು ಪ್ರಕ್ರಿಯೆಯೂ ಬದಲಾಗಬೇಕು. ಅದಕ್ಕೆ ಹಿಂದಿ ಚಿತ್ರರಂಗದ ಈ 5-6 ವರ್ಷಗಳಲ್ಲಿ ಬರ್ತಾ ಇರುವಂತ ದುರಂಧರ್ ಇರ್ಬೋದು, ಅಥವಾ ಕಾಶ್ಮೀರಿ ಫೈಲ್ಸ್ ನಂತದ್ದಿರ್ಬೋದು, ತಾಷ್ಕೆಂಟ್ ಫೈಲ್ಸ್ ಅಂತದ್ದಿರ್ಬೋದು, ಕೇರಳ ಫೈಲ್ಸ್ ಅಂತ ಸಿನಿಮಾ ಇರಬಹುದು, ಅಥವಾ ನಮ್ಮ ಇಡೀದಾದಂಥ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಆ ಇತಿಹಾಸವನ್ನ ಮುರಿದು ಅಲ್ಲಿ ಅಡಗಿರುವಂತ ನಿಜವಾದ ಸತ್ಯವನ್ನ ಹೊರಗಡೆ ಇಡುವಂತ ಸಿನಿಮಾ ಬರ್ತಾ ಇದೆಯಲ್ಲ, ಅಂತ ಸಿನಿಮಾ ಇರಬಹುದು. ಅದು ನಮಗೆ ಇವತ್ತು ಬಹಳ ಮುಖ್ಯವಾಗಿದೆ. ಅಂತ ಸಿನಿಮಾಗಳಿಗೆ ಜನ ಇವತ್ತು ಥಿಯೇಟ್ರಿಗೆ ಬರ್ತಾರೆ ಅಂತ ತಿಳಿತಾ ಇದೆ.
ದುರಂದರ್ ಸಿನಿಮಾವನ್ನ ನೋಡಿದರೆ ಕನ್ನಡದ ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದು ಸಿನಿಮಾವನ್ನ ಹಡಿಯುವುದು ಹೇಗೆ, ಸಿನಿಮಾವನ್ನ ಪೋಷಿಸುವುದು ಹೇಗೆ, ಸಿನಿಮಾದ ಪಾತ್ರಗಳನ್ನ ಕಟ್ಟುವುದು ಹೇಗೆ, ಸಿನಿಮಾದ ಸನ್ನಿವೇಶಗಳನ್ನ ಎಷ್ಟು ರೋಚಕವಾಗಿ ಮತ್ತು ಅಷ್ಟೇ ಪ್ರಬುದ್ಧವಾಗಿ ಅಳವಡಿಸಿದ ಹೇಗೆ, ಒಂದು ಸಿನಿಮಾವನ್ನ ಜನರ ಮಧ್ಯೆ, ಜನರ ಮನಸ್ಸಿಗೆ, ಹೃದಯಕ್ಕೆ ತಕ್ಕಾಗಿ ಅದನ್ನ ಸಂಮೋಹನಿಸುವ ರೀತಿಯಲ್ಲಿ ಅದನ್ನ ಕಟ್ಟುವುದು ಹೇಗೆ, ಇದೆಲ್ಲದಕ್ಕೆ ನನ್ನ ಕಣ್ಣೆದುರುವ ಇರುವಂಥ ಸದ್ಯದ ದಿ ಬೆಸ್ಟ್ ಉದಾಹರಣೆ ದುರಂದರ್ 1 ಮತ್ತು 2. ಹಾಗಾಗಿ ದುರಂದರ್ ಸಿನಿಮಾ ಅದೊಂದು ಸಿನಿಮಾ ಕಥೆ ಅಥವಾ ಚಿತ್ರಕಥೆ, ರಂಜನೆಯ ಅಖಾಡ ಅಲ್ಲ. ದುರಂದರ್ ಸಿನಿಮಾ ನಮ್ಮ ಬದುಕು, ನಮ್ಮ ಭೂತ, ನಮ್ಮ ಭವಿಷ್ಯ ಮತ್ತು ಬದಲಾದ ಹೊಸ ಭಾರತದ ಒಂದು ಸಾಂಕೇತಿಕ ಸ್ವರೂಪ. 18ರ ಪ್ರೀಮಿಯರ್ ಶೋ ಸೋಲ್ಡ್ ಔಟ್ ಆಗಿದೆ, ಇನ್ನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೇಸರ ಮಾಡುವ ಅಗತ್ಯ ಇಲ್ಲ. ನಾನು ಟ್ರೈ ಮಾಡಿದೆ, ನನಗೂ ಟಿಕೆಟ್ ಸಿಕ್ಕಿಲ್ಲ. ಆದರೆ 19ಕ್ಕೆ ನಾವೆಲ್ಲರೂ ಸೇರಿ ದುರಂದರ್ ಸಿನಿಮಾವನ್ನು ನೋಡೋಣ ಮತ್ತು ಆ ಸಿನಿಮಾದ ಮೂಲಕ ನಮ್ಮ ಇಡೀದಾದಂಥ ಒಂದು ಆ ಆದಿತ್ಯದರ್ ಕಟ್ಟಿಕೊಟ್ಟಂಥ ಒಂದು ಹೊಸ ರೀತಿಯ ಕತೆ, ಚಿತ್ರಕಥೆ ಮತ್ತು ಭಾರತದ ವರ್ತಮಾನಕ್ಕೆ ಸಂವಾದಿಯಾಗಿ ನಿಲ್ಲಬಹುದಾದಂಥ ಒಂದು ಕೃತಿಮೌಲ್ಯವನ್ನು ಹೊಂದಿರುವ ಆ ಸಿನಿಮಾ ನಮ್ಮನ್ನು ಮೈ ಮನ ತುಂಬಿಸಿಕೊಳ್ಳುವ ಕ್ಷಣಕ್ಕಾಗಿ ಕಾಯೋಣ. ನಮಸ್ತೆ.